ಓಂ ಶಾಂತಿ. ಇಂದು ಯೋಗ ದಿನಾಚರಣೆಯನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಯೋಗ ದಿನಾಚರಣೆ ನಿಮಿತ್ತ ತಮ್ಮೆಲ್ಲರಿಗೂ ಶುಭಾಶಯಗಳು. ಯೋಗ ಸಂಸ್ಕೃತಿ ಹಾಗೂ ಅಧ್ಯಾತ್ಮ ನಮ್ಮ ದೇಶದ ಗೌರವಶಾಲಿ ಸಂಪ್ರದಾಯ ಆಗಿವೆ. ಮಾನವ ಸಭ್ಯತೆಗಾಗಿ ಇದೊಂದು ಅನುಪಮ ಯೋಗದಾನ ಆಗಿದೆ. ಯೋಗದ ಪ್ರಯೋಗ ನಮ್ಮ ತನು ಮನವನ್ನು ನಿರೋಗಿ ಮಾಡಿ ನಿತ್ಯದ ಜೀವನದಲ್ಲಿ ಬರುವ ಸವಾಲುಗಳನ್ನು ಸಫಲತಾಪೂರ್ವಕವಾಗಿ ಎದುರಿಸುವಂತಹ ಶಕ್ತಿಯನ್ನು ಪ್ರದಾನ ಮಾಡುತ್ತದೆ. ನಿಯಮಿತ ರೂಪದ ಯೋಗಾಭ್ಯಾಸ ಹಾಗೂ ಪ್ರಾಣಾಯಾಮ ನಮ್ಮ ಶಾರೀರಿಕ ರೋಗನಿರೋಧಕ ಶಕ್ತಿಯನ್ನು ಸಕ್ರಿಯಗೊಳಿಸಿ ಮನೋದೈಹಿಕ ರೋಗಗಳನ್ನು ಸಮೂಲವಾಗಿ ಸಮಾಪ್ತಿ ಮಾಡುತ್ತವೆ. ಚಿಕಿತ್ಸಾ ವಿಧಾನ ಕೇವಲ ರೋಗಕ್ಕೆ ಗುಣ ಮಾಡುತ್ತವೆ, ಆದರೆ ಸಂಪೂರ್ಣ ಉಪಚಾರ ಮಾಡಲು ಕಷ್ಟ. ಯೋಗಾಭ್ಯಾಸದ ಮೂಲಕ ಸಮಾಜ ಸ್ವಸ್ಥ ಹಾಗೂ ಸುಖ ಮಾಡಲು ಸಾಧ್ಯ ಇದೆ. ಏಕೆಂದರೆ ಯೋಗಾಭ್ಯಾಸದಿಂದ ಮನುಷ್ಯನ ಆಂತರಿಕ ಚೇತನದ ವಿಕಾಸ ಆಗುತ್ತದೆ. ಇದರಿಂದ ಸಕಾರಾತ್ಮಕ ಪ್ರಭಾವ ಬೀರುತ್ತದೆ ಹಾಗೂ ಸಂಪೂರ್ಣ ಸುಸ್ವಾಸ್ಥ್ಯದ ಪ್ರಭಾವ ಆಗುತ್ತದೆ. ಭಾರತ ಪ್ರಾರಂಭದಿಂದಲೂ ಸಮಸ್ತ ವಿಶ್ವಕ್ಕೆ ಯೋಗ ಹಾಗೂ ಅಧ್ಯಾತ್ಮದ ಶಿಕ್ಷಣ ಕೊಡುತ್ತಾ ಬಂದಿದೆ. ಭಾರತದ ಪ್ರಾಚೀನ ಯೋಗ ಸಂಪೂರ್ಣ ವಿಶ್ವಕ್ಕಾಗಿ ಸದಾ ಆಕರ್ಷಣೆಯ ಕೇಂದ್ರ ಆಗಿದೆ. ಶಾರೀರಿಕ ವ್ಯಾಯಾಮ ಶಾರೀರಿಕ ಯೋಗಾಸನದ ಜೊತೆಗೆ ಮನಸ್ಸಿನ ಯೋಗನೂ ಕೂಡ ಬಹಳ ಅವಶ್ಯಕತೆ ಇದೆ. ಅರ್ಥಾತ್ ನಮ್ಮ ಮನಸ್ಸನ್ನು ಸರ್ವೋಚ್ಚ ಶಕ್ತಿಯಾಗಿರುವಂತಹ ಭಗವಂತನ ಜೊತೆಗೆ ಜೋಡಿಸುವಂಥದ್ದು ಅವಶ್ಯಕತೆ ಇದೆ. ಎಷ್ಟು ನಾವು ಈ ದೇಹದ ಸದೃಢತೆಗೆ ಮಹತ್ವವನ್ನು ಕೊಡ್ತೇವೋ ಅದೇ ರೀತಿ ಈ ಮನಸ್ಸನ್ನು ಸಬಲ ಮಾಡೋದಕ್ಕಾಗಿ, ಮನಸ್ಸನ್ನು ಸಶಕ್ತ ಮಾಡೋದಕ್ಕಾಗಿ ನಮ್ಮ ಮನಸ್ಸನ್ನು ಆ ಪರಮೋಚ್ಚ ಶಕ್ತಿಯ ಜೊತೆಗೆ ಜೋಡಿಸುವಂಥದ್ದು ಅಗತ್ಯ ಇದೆ. ಯಾವ ರೀತಿ ಒಂದು ಬ್ಯಾಟ್ರಿ ಡಿಸ್ಚಾರ್ಜ್ ಆಗಿರುವಂಥದ್ದನ್ನು ಚಾರ್ಜ್ ಮಾಡಬೇಕು ಅಂತಂದರೆ ಪವರ್ ಹೌಸ್ ಜೊತೆಗೆ ಕನೆಕ್ಷನ್ ಕೊಡ್ತೀವಿ. ಹಾಗೆ ಪ್ರತಿನಿತ್ಯ ಇಂದಿನ ವರ್ತಮಾನ ಸಮಯದಲ್ಲಿ ವೈದ್ಯ ವಿಜ್ಞಾನಿಗಳ ಅಭಿಪ್ರಾಯದಂತೆ ಪ್ರತಿಯೊಬ್ಬ ವ್ಯಕ್ತಿ 4 ರೂಪದ ವಿಚಾರಗಳನ್ನು ಮಾಡ್ತಾನೆ. ಸಕಾರಾತ್ಮಕ, ನಕಾರಾತ್ಮಕ, ವ್ಯರ್ಥ, ಅವಶ್ಯಕ. ಈ 4 ರೂಪದ ವಿಚಾರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವಂತಹ ವಿಚಾರಗಳು ನಕಾರಾತ್ಮಕ ಮತ್ತು ವ್ಯರ್ಥ ವಿಚಾರಗಳು ಇರುವುದರಿಂದ ಮನುಷ್ಯನ ಮನೋಬಲ ಕ್ಷೀಣಿಸ್ತಾ ಇದೆ. ಆ ಕ್ಷೀಣಿಸ್ತಾ ಇರುವಂತಹ ಮನೋಬಲವನ್ನು ಹೆಚ್ಚಿಸಬೇಕು ಅಂತಂದರೆ ಆ ಶಕ್ತಿಯನ್ನು ಪಡೆಯುವಂತಹ ಮೂಲ ಸರ್ವೋಚ್ಚ ಶಕ್ತಿಯಾಗಿರುವಂತಹ ಸುಪ್ರೀಂ ಅಥಾರಿಟಿ ಆಗಿರುವಂತಹ ವಿಶ್ವದ ಒಡೆಯನಾಗಿರುವಂತಹ ಜಗದೀಶ್ವರ, ವಿಶ್ವೇಶ್ವರ, ಪರಮೇಶ್ವರ ಅಂತ ಯಾರಿಗೆ ನಾವು ಮಹಿಮೆ ಮಾಡ್ತೀವೋ, ಯಾರಿಗೆ ಪರಮಾತ್ಮ, ಅಲ್ಲ, ಗಾಡ್, ಓಂಕಾರ ಇತ್ಯಾದಿ ಹೆಸರುಗಳಿಂದ ನಾವು ಮಹಿಮೆ ಮಾಡ್ತೀವೋ ಆ ಭಗವಂತನ ಜೊತೆಗೆ ನಮ್ಮ ಮನಸ್ಸು ಬುದ್ಧಿಯನ್ನು ಜೋಡಿಸಬೇಕಾಗಿದೆ. ಆಗ ನಾವು ಮನೋಬಲವನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ. ಈ ದೈಹಿಕ ರೋಗಗಳಿಂದ ಮುಕ್ತರಾಗಬೇಕು ಅಂತಂದರೆ ಈ ಶಾರೀರಿಕ ಅಂಗಾಂಗಗಳ ವ್ಯಾಯಾಮ ಅಥವಾ ಈ ಶಾರೀರಿಕ ಯೋಗಾಸನದ ಅವಶ್ಯಕತೆ ಬಹಳಷ್ಟಿದೆ. ಅದರ ಜೊತೆಗೆ ಮನೋಬಲವನ್ನು ಹೆಚ್ಚಿಸಿಕೊಂಡು ಶಾಂತಿ, ನೆಮ್ಮದಿ, ತೃಪ್ತಿ, ಖುಷಿಯ ಅನುಭವ ಮಾಡಬೇಕು ಅಂತಂದರೆ ನಾವು ಧ್ಯಾನದ ಅವಶ್ಯಕತೆ ನಮಗೆ ಬಹಳಷ್ಟಿದೆ. ಆದ್ದರಿಂದ ಆ ಧ್ಯಾನವನ್ನು ಮಾಡುವಂತಹ ವಿಧಿಯನ್ನು ನಾವು ಕಲಿತುಕೊಳ್ಬೇಕಾಗಿದೆ. ನಮ್ಮ ಮನಸ್ಸು ಮತ್ತು ದೇಹವನ್ನು ಒಂದು ಮಾಡಬೇಕಾಗಿದೆ. ಯಾವಾಗ ಮನಸ್ಸು ಮತ್ತು ದೇಹದ ಹೊಂದಾಣಿಕೆ ಆಗ್ತದೆಯೋ ಆಗ ನಾವು ಮನೋಬಲವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ನಾನೀಗ ರಾಜಯೋಗದ ಅಭ್ಯಾಸವನ್ನು ಮಾಡಲು ತಮಗೆ ಹೇಳಲು ಬಯಸ್ತೇನೆ. ಕೆಲವು ಕ್ಷಣಗಳವರೆಗೆ ರಾಜಯೋಗದ ಅಭ್ಯಾಸ ಮಾಡೋಣ. ತಮ್ಮ ಮನಸ್ಸು ಬುದ್ಧಿಯನ್ನು ವ್ಯಾವಹಾರಿಕ ವ್ಯರ್ಥ ವಿಚಾರಗಳಿಂದ ಮುಕ್ತ ಮಾಡಿಕೊಳ್ಳಿ. ಮನಸ್ಸಿಗೆ ಸುಂದರ ಸುಖಮಯ ವಿಚಾರಗಳನ್ನು ಮಾಡಿ. ನಾನೊಂದು ಚೈತನ್ಯ ಶಕ್ತಿ ಆತ್ಮ, ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವಂತಹ ನಕ್ಷತ್ರ ಆಗಿದ್ದೇನೆ. ನಾನು ಶಾಂತ ಸ್ವರೂಪನಾಗಿದ್ದೇನೆ, ಪ್ರೇಮ ಸ್ವರೂಪನಾಗಿದ್ದೇನೆ, ಆನಂದ ಸ್ವರೂಪನಾಗಿದ್ದೇನೆ, ಜ್ಞಾನ ಸ್ವರೂಪನಾಗಿದ್ದೇನೆ, ಪವಿತ್ರ ಸ್ವರೂಪ, ಶಕ್ತಿ ಸ್ವರೂಪ ಆತ್ಮನಾಗಿದ್ದೇನೆ. ನನ್ನ ಮನೆ ಸೂರ್ಯ, ಚಂದ್ರ, ನಕ್ಷತ್ರಗಳಿಂದ ಆಚೆ ಇರುವ
ಸ್ವಯಂ ಪ್ರಕಾಶ ಹೊಂದಿರುವ ಪರಮಧಾಮದ ನಿವಾಸಿಯಾಗಿದ್ದೇನೆ. ದೇಹದ ಜಗತ್ತಿನಿಂದ ಭಿನ್ನವಾಗಿ ನನ್ನ ಮನೆಗೆ ನಕ್ಷತ್ರದ ರೂಪದಲ್ಲಿ ಪರಮಧಾಮಕ್ಕೆ ಹೋಗುತ್ತಾ ಇದ್ದೇನೆ. ನನ್ನ ಮನೆ ಪರಮಧಾಮದಲ್ಲಿ ಸರ್ವೋಚ್ಚ ಶಕ್ತಿಯಾಗಿರುವಂತಹ ಆ ಭಗವಂತ ಇದ್ದಾರೆ. ಆ ಪರಮಾತ್ಮನು ಕೂಡ ಪರಂ ಜ್ಯೋತಿ ಸ್ವರೂಪ ಆಗಿದ್ದಾರೆ. ಪರಮಾತ್ಮನಿಂದ ಪ್ರಕಾಶದ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇವೆ. ನಾನು ಇಂದ್ರಿಯಾತೀತ ಆನಂದದ ಅನುಭವ ಮಾಡ್ತಾ ಇದ್ದೇನೆ. ನನ್ನ ತಂದೆ ಪರಮಾತ್ಮ ಶಾಂತಿ ಸಾಗರ, ಪ್ರೇಮ ಸಾಗರ, ಪವಿತ್ರತಾ ಸಾಗರ, ಆನಂದ ಸಾಗರ, ಜ್ಞಾನ ಸಾಗರ. ನಾನೀಗ ಎಲ್ಲ ಗುಣಗಳನ್ನು, ಶಕ್ತಿಗಳನ್ನು ಪರಮಾತ್ಮನಿಂದ ಪಡೆಯುತ್ತಿದ್ದೇನೆ. ಆಹಾ, ಎಷ್ಟೊಂದು ಹಗುರತೆಯ ಅನುಭವ ಮಾಡ್ತಾ ಇದ್ದೇನೆ. ಪರಮ ಶಾಂತಿಯ ಅನುಭವ ಮಾಡ್ತಾ ಇದ್ದೇನೆ. ನಾನೊಂದು ಪಾಯಿಂಟ್ ಆಫ್ ಲೈಟ್ ಆಗಿದ್ದೇನೆ. ನಾನು ಶಾಂತ ಸ್ವರೂಪನಾಗಿದ್ದೇನೆ, ಆನಂದ ಸ್ವರೂಪನಾಗಿದ್ದೇನೆ, ಪ್ರೇಮ ಸ್ವರೂಪನಾಗಿದ್ದೇನೆ, ಶಕ್ತಿ ಸ್ವರೂಪನಾಗಿದ್ದೇನೆ. ನಾನು ಪವಿತ್ರ ಆತ್ಮನಾಗಿದ್ದೇನೆ. ನಾನು ನನ್ನ ಮನೆ ಪರಮಧಾಮದಿಂದ ಸಾಕಾರಿ ಜಗತ್ತಿಗೆ ಬಂದು ಈ ದೇಹರೂಪಿ ವಸ್ತ್ರವನ್ನು ಧರಿಸಿ ಪರಮಾತ್ಮನು ಕೊಟ್ಟಂತಹ ಪಾತ್ರವನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ ಪ್ರೀತಿಯಿಂದ ಅಭಿನಯ ಮಾಡ್ತೇನೆ. ಈ ವಿಶ್ವದ ಸೇವೆಗಾಗಿ ಈ ಧರೆಗೆ ಬಂದಿದ್ದೇನೆ. ಈ ವಿಶ್ವವೊಂದು ಪರಿವಾರ. ನಾವೆಲ್ಲ ಸಹೋದರ ಆತ್ಮಗಳು. ನಾವು ಪರಮಾತ್ಮನಿಂದ ಪಡೆದಿರುವಂತಹ ಶಾಂತಿಯ ಶಕ್ತಿಯನ್ನು ಈ ವಿಶ್ವದ ಎಲ್ಲ ಆತ್ಮಗಳಿಗೆ ಹರಡೋಣ. ವಿಶ್ವದಲ್ಲಿ ಹರಡಿರುವಂತಹ ಅಶಾಂತಿಯ ಅಲೆಗಳನ್ನು ಸಮಾಪ್ತಿ ಮಾಡಿ ಶಾಂತಿಯ ಅಲೆಗಳನ್ನು ಹರಡೋಣ. ನಾವೆಲ್ಲ ಸಹೋದರ ಆತ್ಮಗಳು. ನಾವೆಲ್ಲ ಒಂದೇ ಮನೆಯವರು. ನಾವೆಲ್ಲ ಒಬ್ಬ ತಂದೆಯ ಮಕ್ಕಳು. ವಿಶ್ವವೇ ಒಂದು ಪರಿವಾರ. ನಾವು ವಸುದೈವ ಕುಟುಂಬದ ಸದಸ್ಯರು. ಬನ್ನಿ, ನಾವೆಲ್ಲ ಸೇರಿ ವಿಶ್ವದಲ್ಲಿ ಶಾಂತಿ, ಪ್ರೇಮ, ಸದ್ಭಾವನೆಯ ಕಿರಣಗಳನ್ನು ಹರಡಿ ಮಾನವತೆಯ ಕಲ್ಯಾಣದ ಮಾರ್ಗವನ್ನು ಪ್ರಶಸ್ತಗೊಳಿಸೋಣ. ನಾವೆಲ್ಲ ಈ ಒಂದು ಸೃಷ್ಟಿ ನಾಟಕ ರಂಗಮಂಚದಲ್ಲಿ ಪಾತ್ರಧಾರಿಗಳಾಗಿದ್ದೇವೆ. ಭಗವಂತನಿಂದ ಪಡೆದಿರುವಂತಹ ಶಕ್ತಿಯನ್ನು ನಾವು ಪಡೆಯೋಣ ಹಾಗೂ ಸರ್ವ ಆತ್ಮಗಳಿಗೂ ಕೊಡೋಣ. ಈ ಸೃಷ್ಟಿ ನಾಟಕದ ಮೇಲೆ ಸುಂದರ ಸಮಾಜದ ನಿರ್ಮಾಣ ಮಾಡುವುದಕ್ಕಾಗಿ ನಾವೆಲ್ಲ ನಮ್ಮ ಸಹಯೋಗದ ಬೆರಳಿನ ಸಹಯೋಗವನ್ನು ಕೊಡೋಣ. ನಾವೆಲ್ಲ ಶಾಂತಿಯ ವಿಶ್ವದ ನಿರ್ಮಾಣ ಮಾಡೋಣ. ಶಾಂತಿಯೇ ನಮ್ಮ ಸಂಸ್ಕೃತಿ, ಶಾಂತಿಯೇ ನಮ್ಮ ಸಂಸ್ಕಾರ, ಶಾಂತಿಯೇ ನಮ್ಮ ಸ್ವಧರ್ಮ, ಶಾಂತಿಯೇ ನಮ್ಮ ಶಕ್ತಿ. ಈ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವುದಕ್ಕಾಗಿ, ಸದಾ ಆರೋಗ್ಯದಿಂದಿರುವುದಕ್ಕಾಗಿ ರಾಜಯೋಗವನ್ನು ಅಭ್ಯಾಸ ಮಾಡೋಣ. ಈ ಯೋಗಾಸನದ ಜೊತೆಗೆ ಧ್ಯಾನಾಭ್ಯಾಸವೂ ನಾವು ನಿರಂತರ ಮಾಡೋಣ ಎಂಬ ಮಾತನ್ನು ನಾನು ತಿಳಿಸ್ತಾ ಇದ್ದೇನೆ. ಓಂ ಶಾಂತಿ.